ಲಕ್ಸುರಿ ಕಾರ್ಗಳು, ಸ್ವಂತ ಮನೆ, ಐಷಾರಾಮಿ ಜೀವನ, ಕೋಟಿಗಟ್ಟಲೆ ಆಸ್ತಿ, ಏನು ಬೇಕಾದನ್ನ ಖರೀದಿ ಮಾಡಬಹುದು. ಅಷ್ಟೊಂದು ಐಷಾರಾಮಿ ಜೀವನ ಮಾಡಿದಂತಹ ಕನ್ನಡದ ದೊಡ್ಡ ನಟ, ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಅನ್ನ ಹೊಂದಿದಂತಹ ವ್ಯಕ್ತಿ ನಟ ದರ್ಶನ್ ಅವರು. ಸ್ನೇಹಿತರೆ, ಇವತ್ತು ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ, ಸ್ವಲ್ಪ ವಿಷಯ ಇದ್ರೆ ಕೊಟ್ಟು ಬಿಡಿ, ನಾನು ಕುಡಿದು ಬಿಡ್ತೀನಿ ಅನ್ನೋ ರೀತಿ ಇವತ್ತು ಅವರು ಮಾತನಾಡುತ್ತಿದ್ದಾರೆ. ನಿಮ್ಗೆ ಗೊತ್ತಿದ್ದೇ ಇರಬಹುದು, ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಅವರ ಸಹಚರರು ಬಂಧನಕ್ಕೆ ಒಳಗಾಗಿದ್ದರು. ಅದಾದ ನಂತರ ದರ್ಶನ್ ಅವರು ಬೇಲ್ ತಗೊಂಡು ಹೊರಗಡೆ ಬಂದಿರ್ತಾರೆ. ಅವರು ಬೇಲ್ ತಗೊಂಡು ಹೊರಗೆ ಬಂದ ನಂತರ ಸಾಕಷ್ಟು ಕಡೆ ನಮ್ಗೆ ಕಾಣಿಸಿಕೊಂಡಿರ್ತಾರೆ. ಇಲ್ಲಿ ದರ್ಶನ್ ಅವರಿಗೆ ಹೈಕೋರ್ಟ್ ನ ಮೂಲಕ ಬೇಲನ್ನ ನೀಡಲಾಗಿರುತ್ತೆ. ಬೇಲನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ನ ಮೊರೆ ಹೋದ ನಂತರ ಇಲ್ಲಿ ಮತ್ತೆ ದರ್ಶನ್ ಅವರಿಗೆ ಜೈಲಿನ ವನವಾಸ ಪ್ರಾರಂಭವಾಗುತ್ತೆ. ಸ್ನೇಹಿತರೆ, ಈ ಹಿಂದೆ ನೀವು ನೋಡಿರಬಹುದು, ದರ್ಶನ್ ಅವರು ಇಲ್ಲಿ ಸಾಕಷ್ಟು ಸೌಲಭ್ಯವನ್ನ ಹೊಂದಿದ್ರು ಜೈಲಿನಲ್ಲಿ. ಆ ಎಲ್ಲಾ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತವೆ ಸಖತ್ತಾಗಿ. ಅದಾದ ನಂತರ ತುಂಬಾ ಕಟ್ಟುನಿಟ್ಟಿನ ಮತ್ತು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಯಾವ ರೀತಿಯಾಗಿ ಜೈಲಿನಲ್ಲಿ ಜನಗಳು ವಾಸಿಸುತ್ತಾರೋ ಅದೇ ರೀತಿಯಾಗಿ ದರ್ಶನ್ ಅವರು ಸಹಿತ ವಾಸ ಮಾಡಬೇಕು ಅಂತ ಇಲ್ಲಿ ತೀರ್ಮಾನ ಆಗುತ್ತೆ. ಅದೇ ರೀತಿಯಾಗಿ ದರ್ಶನ್ ಅವರಿಗೆ ಈ ಬಾರಿ ಎಲ್ಲಾ ಸೌಲಭ್ಯಗಳನ್ನ ಕಡಿತಗೊಳಿಸಲಾಗುತ್ತೆ. ಸ್ನೇಹಿತರೆ, ದರ್ಶನ್ ಅವರು ಇರುವಂತಹ ಜೈಲಿನಲ್ಲಿ ತುಂಬಾ ಚಿಕ್ಕದಾದಂತಹ ರೂಮ್ ಇದೆ. ಆ ರೂಮಿನಲ್ಲಿ 6 ಜನ ಇದ್ದಾರಂತೆ. ಇವತ್ತು ನಟ ದರ್ಶನ್ ಅವರು ವಿಡಿಯೋ ಕಾಲ್ ನ ಮೂಲಕ ಜಡ್ಜ್ ಮುಂದೆ ಹಾಜರಾಗಿರುತ್ತಾರೆ. ಹಾಜರಾದ ಸಂದರ್ಭದಲ್ಲಿ ನನಗೆ ಈ ರೀತಿ ಆಗುತ್ತಿದೆ, ನಾನು 30 ದಿನಗಳವರೆಗೂ ಸಹಿತ ಬಿಸಿಲನ್ನೇ ನೋಡಿಲ್ಲ, ನನ್ನ ಮೈ ಎಲ್ಲ ಫಂಗಸ್ ಅಂಟಿದೆ, ಈ ಚಿತ್ರಹಿಂಸೆ ನಂಗೆ ತಡ್ಕಣಕ್ಕಾಯ್ತಿಲ್ಲ, ಇದ್ರ ಬದ್ದು ನಂಗೆ ಸುಮ್ಮನೆ ಒಂದ್ ಸ್ವಲ್ಪ ವಿಷಯ ಕೊಟ್ಬಿಡಿ, ಕುಡಿದು ಬಿಡ್ತೀನಿ ಅಂತ ಹೇಳಿದ್ರು. ಸ್ನೇಹಿತರೆ, ಈ ವಿಷಯ ಹೇಳಿದ ನಂತರ ಜಡ್ಜ್ ಅವರು ನೀವು ಈ ರೀತಿಯಾಗಿ ಮಾತನಾಡಬಾರ್ದು ಅಂತ ಹೇಳಿ ಅವರಿಗೆ ಕೆಲವೊಂದಿಷ್ಟು ಸವಲತ್ತುಗಳನ್ನ ಇವಾಗ ಕೊಡ್ತಿದ್ದಾರೆ. 30 ದಿನಗಳ ನಂತರ ಇವಾಗ ದರ್ಶನ್ ಅವರು ಬಿಸಿಲಿನ ಮುಖವನ್ನ ನೋಡ್ತಿದ್ದಾರೆ ಅಂತ ಅನ್ಬಹುದು. ಅದು ಅಲ್ಲದೆ ಇಲ್ಲಿ ದರ್ಶನ್ ಅವರಿಗೆ ಎಕ್ಸ್ಟ್ರಾ ಹಾಸಿಗೆ ದಿಂಬನ್ನ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ದರ್ಶನ್ ಅವರು ಅಲ್ಲೇ ವಾಕ್ ಮಾಡೋಕೆ ಸಹಿತ ವ್ಯವಸ್ಥೆ ಆಗಿದೆ. ಅವರು ರೂಮ್ ಅನ್ನ ಬಿಟ್ರೆ ಎಲ್ಲಿ ಹೋಗದಂತಹ ಪರಿಸ್ಥಿತಿ ಇತ್ತು. ಆದ್ರೆ ದರ್ಶನ್ ಅವರು ಅಲ್ಲೇ ಮುಂದ್ಗಡೆ ಇವಾಗ ವಾಕ್ ಮಾಡ್ಕೊಂಡು ಸಹಿತ ಇರಬಹುದು ಮತ್ತು ದರ್ಶನ್ ಅವರಿಗೆ ಕಾಂಡಿಮೆಂಟ್ಸ್ ಗಳನ್ನ ತಂದ್ಕೊಡ್ಬಹುದು. ಕಾಂಡಿಮೆಂಟ್ಸ್ ಗಳಲ್ಲಿ ಏನಾದ್ರು ಸಿಗ್ತಿರ್ತಾವಲ್ಲ, ಚಾಕ್ಲೇಟ್ ಅವನ ಇವನ ಅಂತ ಅವೆಲ್ಲ ತಂದ್ಬಿಟ್ಟು ದರ್ಶನ್ ಅವರಿಗೆ ಕೊಡಬಹುದು. ಕೆಲವೊಂದಿಷ್ಟು ಸವಲತ್ತುಗಳನ್ನ ಸ್ವಲ್ಪ ಇವಾಗ ದರ್ಶನ್ ಅವರಿಗೆ ಕೊಡ್ತಾರೆ ಅಂತ ಅನ್ಕೊಂತೀನಿ. ಸ್ನೇಹಿತರೆ, ದರ್ಶನ್ ಅವರು ಇನ್ನು ವಿಚಾರಣೆಯಲ್ಲಿದ್ದಾರೆ. ವಿಚಾರಣೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿಯಾದಂತಹ ಸವಲತ್ತುಗಳು ದೊರೀತಾವೆ ಅವುಗಳನ್ನೆಲ್ಲ ಕೊಡಬೇಕು ಅಂತ ಇನ್ನೂ ನಿರ್ಧಾರ ಆಗ್ಬೇಕಾಗಿದೆ. ಅದನ್ನೆಲ್ಲ ನಾವು ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಸ್ನೇಹಿತರೆ, ಇಲ್ಲಿ ದರ್ಶನ್ ಅವರು ಸಾಕಷ್ಟು ಕಷ್ಟದಿಂದ ಮೇಲೆ ಬಂದವರು. ಅವರು ತಂದೆ ಒಬ್ಬ ಮೇರು ನಟ, ಆದ್ರೂ ಇಲ್ಲಿ ದರ್ಶನ್ ಅವರಿಗೆ ಗೆಲುವಿನ ಹಾದಿ ಸುಲಭವಾಗಿ ತೆರೀಲಿಲ್ಲ. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದ್ರು. ಅವರು ಮೇಲೆ ಬಂದ ನಂತರ ಸಾಕಷ್ಟು ದೊಡ್ಡದಾದಂತಹ ಫ್ಯಾನ್ಸ್ ಫಾಲೋವಿಂಗ್ ಅವರಿಗೆ, ಅವರ ಟ್ಯಾಲೆಂಟ್ಗೆ, ಅವರ ನಟನೆಗೆ ಇಡೀ ಕರ್ನಾಟಕದ ಜನ ಮನಸೋತ್ರು. ಅದರಿಂದಾಗಿಯೇ ಅವರಿಗೆ ದೊಡ್ಡದಾದಂತಹ ಫ್ಯಾನ್ಸ್ ಫಾಲೋವಿಂಗ್ ಕ್ರಿಯೇಟ್ ಆಯ್ತು. ಹಲವಾರು ಜನಗಳಿಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿದ್ರು. ಅದು ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ವೃದ್ಧರಿಗೆ ಅನಾಥಾಶ್ರಮದಿಂದ ಹಿಡಿದು ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನ ಪೋಷಣೆ ಮಾಡೋದ್ರಿಂದ ಹಿಡಿದು ಸಿನಿಮಾ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಕಷ್ಟ ಇದೆ ಅಂತ ತಕ್ಷಣ ಇಲ್ಲಿ ಮುಂದೆ ಬರೋದೇ ದರ್ಶನ್ ಅವರು. ಇಂತಹ ದರ್ಶನ್ ಅವರಿಗೆ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ಇಲ್ಲಿ ತಪ್ಪು ಯಾರೇ ಮಾಡಲಿ ತಪ್ಪು ತಪ್ಪೆ. ಅದು ಯಾವ ದೊಡ್ಡ ವ್ಯಕ್ತಿ ಆದ್ರೂ ಪರವಾಗಿಲ್ಲ, ಅದು ಚಿಕ್ಕ ವ್ಯಕ್ತಿಗಳಾದ್ರೂ ಪರವಾಗಿಲ್ಲ. ಆದರೆ ಇಲ್ಲಿ ಕ್ರಮಗಳು ಎಲ್ಲರಿಗೂ ಒಂದೇ ರೀತಿಯಾಗಿರಬೇಕು ಅಷ್ಟೇ. ನೀವು ನೋಡಿರಬಹುದು, ಸಾಕಷ್ಟು ರಾಜಕಾರಣಿಗಳು ತಪ್ಪು ಮಾಡಿರ್ತಾರೆ, ಹಲವಾರು ತಪ್ಪುಗಳನ್ನು ಮಾಡಿರ್ತಾರೆ. ಅವರು ಐಷಾರಾಮಿ ಜೀವನ ಮಾಡ್ತಿರ್ತಾರೆ, ಇಡೀ ಜೈಲನ್ನೇ ತಮ್ಮದಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೂ ಸಹಿತ ಕಠಿಣ ಕ್ರಮಗಳನ್ನೇ ತೆಗೆದುಕೊಳ್ಬೇಕು. ದೊಡ್ಡಂತಹ ಪ್ರಭಾವಿಗಳಿರ್ತಾರೆ, ದೊಡ್ಡ ರಾಜಕಾರಣಿಗಳಿರ್ತಾರೆ, ದೊಡ್ಡದಂತಹ ವ್ಯಕ್ತಿಗಳಿರ್ತಾರೆ. ಅಲ್ಲಿ ಅವರು ಯಾವ ರೀತಿಯಾದಂತಹ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ ಅಲ್ಲಿ ಅಂತ ನಾವು ನೋಡಕ್ ಹೋದ್ರೆ ಅವರು ತುಂಬಾ ಸಾಧುವಾಗಿ ಬದುಕ್ತಿರ್ತಾರೆ ಅಲ್ಲಿ. ಆದ್ರೆ ನಟ ದರ್ಶನ್ ಅವರ ವಿಚಾರದಲ್ಲಿ ಈ ರೀತಿಯಾಗಿ ಏಕೆ ಆಯ್ತು ಅಂತ ನಾವ್ ಏನಾದ್ರೂ ಅನ್ಕೊಂಡ್ರೆ, ನೀವು ಈ ಹಿಂದೆ ನೋಡಿರಬಹುದು, ನಟ ದರ್ಶನ್ ಅವರು ಯಾವ ರೀತಿಯಾಗಿ ಸೆಲೆಬ್ರಿಟಿ ಅಂತ ನಾನು ಯಾವ ರೀತಿಯಾಗಿ ಓಡಾಡಿದ್ರು ಹಿಂದ್ಗಡೆ ಜೈಲಿನಲ್ಲಿ, ಅದನ್ನೆಲ್ಲ ನಾವು ನೋಡಬಹುದು. ಮತ್ತು ಹಲವಾರು ಸೌಲಭ್ಯಗಳು ದರ್ಶನ್ ಅವರಿಗೆ ಸಿಕ್ಕಿದ್ವು, ಅವುಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು. ಅದರಿಂದಾನು ಸಹಿತ ಇಲ್ಲಿ ದರ್ಶನ್ ಅವರಿಗೆ ಸಾಕಷ್ಟು ಮುಳುವಾಗ್ತಿದೆ ಇವತ್ತು. ಇದು ಅಲ್ಲದೆ ಸಾಕಷ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಮತ್ತು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ಅವರ ಹೆಸರು ಸಾಕಷ್ಟು ಹರಿದಾಡ್ತಿತ್ತು. ಅದಕ್ಕಾಗಿಯೇ ಇವತ್ತು ದರ್ಶನ್ ಅವರಿಗೆ ಇಂತಹ ಕಠಿಣ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಏನೇ ಆಗ್ಲಿ ಸ್ನೇಹಿತರೆ, ಇಲ್ಲಿ ಕಠಿಣ ಕ್ರಮಗಳನ್ನು ಏನ್ ತೆಗೆದುಕೊಂಡಿದ್ರಲ್ಲ, ಆ ಎಲ್ಲಾ ಕಠಿಣ ಕ್ರಮಗಳಿಗೆ ಇವಾಗ
ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅನ್ಕೊಂತೀನಿ. ದರ್ಶನ್ ಅವರಿಗೆ ಅಲ್ಪ ಸ್ವಲ್ಪ ಸ್ಪೆಷಾಲಿಟಿಗಳು ಇವಾಗ ಸಿಗ್ತಾವೆ. ವಿಚಾರಣೆಗೆ ಒಳಗಾದಂತಹ ವ್ಯಕ್ತಿಗೆ ಯಾವ ರೀತಿಯಾದಂತಹ ಸ್ಪೆಷಾಲಿಟಿಗಳು ದೊರೀತಾವೆ, ಆ ಎಲ್ಲ ಸ್ಪೆಷಾಲಿಟಿಗಳು ದರ್ಶನ್ ಅವರಿಗೆ ದೊರೀತಾವೆ ಅನ್ಕೊಂತೀನಿ. ಇದರ ಬಗ್ಗೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿತ್ತು. ಅದರ ಬಗ್ಗೆ ನಿಮ್ಗೆ ಇವತ್ತು ತಿಳಿಸಿದ್ದೇನೆ ಅನ್ಕೊಂತೀನಿ. ನಿಮ್ಗೆ ವಿಡಿಯೋ ಇಷ್ಟವಾಗಿದ್ರೆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರೂ ದರ್ಶನ್ ಸರ್ ಅವರ ಅಭಿಮಾನಿ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹೋಗಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಗುಡ್ ಬೈ.